ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ಹಾಗೂ ಖಾಸಗಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಒಕ್ಕೂಟ ಸಂಡೂರು ಘಟಕ ವತಿಯಿಂದ ಸಂಡೂರಿನ ಗುರುಭವನದಲ್ಲಿ 31 ಶಿಕ್ಷಕರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಜರುಗಿತು. ಬಡತನದ ಬೇಗೆ ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಅಪಾರವಾದದ್ದು. ಈ ಒಂದು ಖಾಸಗಿ ಶಾಲೆಗಳಲ್ಲಿ ಅತಿ ಹೆಚ್ಚು ಮಹಿಳಾ ಶಿಕ್ಷಕಿಯರು ಇರುವುದು ಕಂಡುಬಂದಿದ್ದು, ಖಾಸಗಿ ಶಾಲೆಗಳು ಅತಿ ಹೆಚ್ಚಾಗಿ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡುವುದರಲ್ಲಿ ಹೆಚ್ಚು ಪಾತ್ರ ಹೊಂದಿದ್ದು, ಇಂದಿನ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯ ಸರ್ಕಾರದಲ್ಲಿ ಮನವಿ ಏನೆಂದರೆ ಖಾಸಗಿ ಶಾಲೆಗಳಿಗೆ ಅನುದಾನ ಮಾಡಿಕೊಡಬೇಕೆಂದು ಆಗ್ರಹ. ಇಂದಿನ ವಿದ್ಯಮಾನದಲ್ಲಿ ಇಲ್ಲಿರುವ ಸ್ಥಳೀಯ ಖಾಸಗಿ ಶಾಲೆಗಳು ವಿದ್ಯಾರ್ಥಿಗಳಿಂದ ಕಡಿಮೆ ಪ್ರಮಾಣದಲ್ಲಿ ಡೊನೇಷನ್ ತೆಗೆದುಕೊಂಡು ಇದರಿಂದ ಶಾಲೆಗಳನ್ನು ನಡೆಸುವುದು ತುಂಬಾ ಕಠಿಣ ಪರಿಸ್ಥಿತಿ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕೆಂದು ಕಳಕಳಿಯ ವಿನಂತಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪುರುಷೋತ್ತಮ್ ಟಿಎಂ, ಪ್ರಧಾನ ಕಾರ್ಯದರ್ಶಿಯಾದ ನೀಲಕಂಠಾಚಾರಿ ಕಮ್ಮಾರ್, ನಿವೃತ್ತ ಉಪನ್ಯಾಸಕರಾದ ಜಿಎಸ್ ಸುಭಾಷ್ ಚಂದ್ರಬೋಸ್ ಜಗಳೂರು, ಸಿ ಸಿರಾಜ್ ಹುಸೇನ್, ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾದ ಲತಾ ಎಂಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಐಆರ್ ಅಕ್ಕಿ, ರೋಟರಿ ಟ್ರಸ್ಟ್ ಅಧ್ಯಕ್ಷರಾದ ರೂಪಾಲಾಡ್, ಗೌರವಾಧ್ಯಕ್ಷರಾದ ಎಂವಿ ನಾಗಭೂಷಣ್, ಕುಮಾರಸ್ವಾಮಿ ಕೆ, ಇನ್ನು ಹಲವಾರು ಶಿಕ್ಷಕ ಶಿಕ್ಷಕಿಯರು ವೃಂದದವರು ಉಪಸ್ಥಿತರಿದ್ದರು. ವರದಿಗಾರ ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಈ ನಗರದ ಪ್ರಥಮ ಪ್ರತಿಯಾದಂಥ ಮಾನ್ಯ ಸಿನಾತ್ರವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಆತ್ಮೀಯರಾದಂಥ ಶ್ರೀಯುತ ಪುರುಷೋತ್ತಮರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಎಲ್ಲ ವೇದಿಕಾತ್ಮೀಯ ಗೌರವಿಸುತ್ತವೆ, ಎಲ್ಲ ಅಧ್ಯಾಪಕರಿದ್ದಾರೆ, ಮಾಧ್ಯಮರಿದ್ದಾರೆ, ನನಗೂ ಮತ್ತು ಸಂಡೂರಿಗೂ ಬಹಳ ಅವಿನಾಭಾವ ಸಂಬಂಧ ನಾನು ತಿಳ್ಕೊಂಡಿದ್ದೀನಿ. ಬಹುತೇಕ ಯಾವ ಬಳ್ಳೆಗಾಲಶಾಸ್ತ್ರದ ಕೇಳಿದ್ರು ನಾನು ಮತ್ತೆ 8ನೇ ತಾರೀಕಿಗೆ ಬರ್ತಿರುತ್ತೆ ಯಾವ ಬಳ್ಳೆಗಾಲಶಾಸ್ತ್ರದ ಕೇಸ್ ಹೇಳ್ತಿದ್ದೆ. ಯಾಕಂದ್ರೆ ಹಿಂದಿನ ತಿಂಗಳು ಯಾವುದೋ ಒಂದು ಶಾಲೆಗೆ ಅಚಾನಕ್ 8ನೇ ತಾರೀಕು ಭೇಟಿ ಕೊಟ್ಟಿದ್ದೆ. ಮತ್ತೆ ಸೊಡ್ಡೂರಿಗೆ ಬಳ್ಳಿಗಾಲ ಶಾಸ್ತ್ರದ ಗಿರಿಶಾಸ್ತ್ರದಿಂದಲೇ ಬಂತು ಅಂತ ಹೇಳಿದ್ರೆ ನಿಮ್ಮ ಮೇಲಿನ ಅಭಿಮಾನಕ್ಕೆ ನಾನು ಒಪ್ಕೊಂಡು ಬಂದಿದ್ದೀನಿ. ಬಹುತೇಕ ನಾನೊಬ್ಬ ನಿವೃತ್ತ ಉಪನ್ಯಾಸಕ, ನಾನು ದಾವಣಗೆರೆಯಲ್ಲಿ ವಾಸವಾಗಿದ್ದೇನೆ. ನಿನ್ನೆ 1:30 ಗಂಟೆ ಬಿಟ್ಟು ರಾತ್ರಿ 6:30 ಗಂಟೆ ಬಂದು ನಿಮ್ಮ ಕಾರ್ಯಕ್ರಮ ನಾನು ತುಂಬಾ ಅಭಿಮಾನದಿಂದ ನಾನು ಮಾತಾಡಕ್ಕೆ ಬಂದಿದ್ದೇನೆ. ಕೋಲು ಕೋಲೇನ ಚಿನ್ನದ ಕೋಲು ನೇಲೇನ, ಏನು ಹೇಳಪ್ಪ ಹುಡುಗ ರೋಯ ನಾಲೇನ, ದರೆಯ ಸಂಡೂರು ಇಲ್ಲಿ ನೆರವ ಕಾರ್ತೀಕ, ಕರುಣೆ ಹಿರೈ ನಮ್ಮ ನ್ಯಾರೆ ಕೈಯ ಮುಗುದೇವ. ಕೋಲು ಕೋಲೇನ ಚಿನ್ನದ ಕೋಲು ನೇಲೇನ, ಏನು ಹೇಳಪ್ಪ ಹುಡುಗ ರೋಯ ನಾಲೇನ. ಇಂಥ ಅದ್ಭುತವಾದಂಥ ಸಂಡೂರಿನ ಮಹಾಜನತೆಯ ಪರವಾಗಿ
ನಿಮ್ಮೂರಿನ ದೇವಾನು ದೇವತೆ ಆದಂತ ಕಾರ್ತಿಕ್ ಅವರನ್ನ, ನಿಮ್ಮೂರಿನ ದೇವಾನು ದೇವತೆ ಆದಂತ ಕುಮಾರಸ್ವಾಮಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ಮರಣೆ ಮಾಡಿಕೊಡುತ್ತಾ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ. ಬಹುತೇಕ ನನ್ನ ಆತ್ಮೀಯ ಮಿತ್ರರಾದಂತ ಪುರುಷೋತ್ತಮರು ನನಗೆ ಫೋನನ್ನು ಮಾಡಿದ್ರು. 3 ಸರಿ ಮಿಸ್ ಕಾಲ್ ಬಂದಿತ್ತು. ಯಾವುದೋ ಸೈಬರ್ ಕಂಪನಿಯಿಂದ ಫೋನ್ ಬರ್ತಾ ಇದೆ ಅಂತ ನಾನು ಆ ಫೋನಿಂದ ಎತ್ತಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರ ಹತ್ರ ಬಹುತೇಕ ಫೋನ್ ಇದೆ. ಅನುಮಾನ ಮಾಡಿಕೊಂಡು ಫೋನ್ ಎತ್ತಿದೆ. ಸರ್, ನಾನು ಜಗಳೂರು ಪುರುಷೋತ್ತಮ ಅಂತ, ಜಗಳೂರನ್ನು ನಾನು 35 ವರ್ಷ ಜಗಳೂರಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಫೋನ್ ಎತ್ತಿದ್ದೆ. 5ನೇ ವರ್ಷ ಶಿಕ್ಷಕ ರತ್ನ ಎಂಬ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮ ಸಂಡೂರು ಪುರಸಭಾ ಅಧ್ಯಕ್ಷರು ಶ್ರೀ ಸಿರಾಜ್ ಹುಸೇನ್ ಅವರೇ ಹಾಗೂ ಉಪ ಪುರಸಭಾ ಅಧ್ಯಕ್ಷಣಿ ಶ್ರೀಮತಿ ಲತಾ ಅವರೇ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಉಪನ್ಯಾಸಕರು ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರೇ ಹಾಗೂ ಶಿಕ್ಷಣಾಧಿಕಾರಿ AR ಅಕ್ಕಿ ಅವರೇ ಹಾಗೂ ಕುಮಾರಸ್ವಾಮಿ ಅವರೇ, ನಾಗಭೂಷಣ್ ಅವರೇ, ಶರಣಯ್ಯ ಅವರೇ, ಪ್ರಭುದೇವ ಅವರೇ, ಮತ್ತೆ ಪುರುಷೋತ್ತಮ ಅವರೇ, ಅಧ್ಯಕ್ಷ ಪುರುಷೋತ್ತಮ ಅವರೇ ಹಾಗೂ ವೇದಿಕೆಯ ಮೇಲೆ ಎಲ್ಲ ಉಪಸ್ಥಿತ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ HM ಮತ್ತೆ ಸ್ಕೂಲಿನ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ನನ್ನ ಎಲ್ಲ ಆತ್ಮೀಯರೇ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಾಹ ನಮಃ ಅಂತ ಹೇಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಗೆ ಸಹವಾಗಿ ಖುಷಿ ಆಗ್ತಾ ಇದೆ. ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವ್ರ ಫೋಟೋ ಹಾಕಿದಾರಲ್ಲ, ಅದಕ್ಕೆ ಬಹಳಷ್ಟು ಮಹಿಳೆ ಟೀಚರ್ಸ್ ಬರಲ್ಲ. ಸೊ ನಾ ಏನ್ ಹೇಳ್ಬೇಕಂದ್ರೆ, ಶಿಕ್ಷಕ ಎಂಬ ಒಂದೇ ಜ್ಯೋತಿ ಅನೇಕ ವಿದ್ಯಾರ್ಥಿಯ ಅಸಂಖ್ಯ ದೀಪಗಳು ಪ್ರಜ್ವಲಿತ ಮಾಡ್ತಾರೆ. ನಮ್ಮ ತಂದೆ ತಾಯಿ ನಮ್ಮ ಮೊದಲು ಗುರು. ಆದ್ರೂ ಕೂಡ ಶಿಕ್ಷಣ ಮತ್ತು ಶಿಕ್ಷಕ ಮೂಲಕ ನಾವು ಇವತ್ತು ಯಾವಾಗಲೂ ಉನ್ನತ ಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು ಶಿಕ್ಷಣ ಮತ್ತೆ ಒಂದು ಶಿಕ್ಷಕ. ಇವತ್ತು BA MA ಮತ್ತೆ BCom MSc ಎಲ್ಲ ಗ್ರಾಜ್ಯುಯೇಟ್ಸ್, ಕೆಲವರು BA ಕೂಡ ಮಾಡಿದವರು ಪ್ರೈವೇಟ್ ಸ್ಕೂಲ್ ತೆಗೆದಿದ್ದಾರೆ. ಇವರೆಲ್ಲ ತನ್ನ ಒಂದು ಎಜುಕೇಶನ್ ಪ್ರಕಾರ ಒಂದು SP ಅಥವಾ CPI ಆಗಬೇಕಾಗಿತ್ತು, ವಕೀಲ್, ಡಾಕ್ಟರ್ ಆಗಲಿ, ಇಂಜಿನಿಯರ್ ಇಲ್ಲ, ಅದೇ ಇಲ್ಲ. ಅವರು ಶಿಕ್ಷಣದ ಬಗ್ಗೆ ಕಳ್ಕಳೆ ಅಂತೆ ಅನೇಕ ಪ್ರೈವೇಟ್ ಸ್ಕೂಲ್ ತೆಗೆದಿದ್ದಾರೆ. ಈ ಒಂದು ಪ್ರೈವೇಟ್ ಸ್ಕೂಲ್ ಮೂಲಕ ನಮ್ಮ ಹಳ್ಳಿಗಳ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಮಕ್ಕಳನ್ನ ನಾವು ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಹಳ್ಳಿಗಳಲ್ಲಿರೋ ಮಕ್ಕಳೆಲ್ಲ ಇವತ್ತು ಜ್ಞಾನದಿಂದ ವಂಚಿತರಾಗ್ತಿದ್ರು. ನೀವೆಲ್ಲರಿಂದಲೂ ಕೂಡ ಮೆಲ್ಲನೆ ಕರೆಯುವ ಕ್ಷಣಗಣನೆ ಆರಂಭ ಆಗುತ್ತಾ ಇದೆ. ದಿಗ್ಗಜರು ಪುರಾತನ ಶಿಕ್ಷಣ ಪದ್ಧತಿಯಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಶೈಕ್ಷಣಿಕ ಪದ್ಧತಿಗಳ ಬಗ್ಗೆ ನಮ್ಮ ಉಪನ್ಯಾಸಕರು ತಿಳಿ ಹಾಸ್ಯದ ನಡುವೆಯೂ ಕೂಡ ಗಂಭೀರವಾಗಿರ್ತಕ್ಕಂಥ ಚಿಂತನೆಗಳನ್ನ ಈ ವೇದಿಕೆಯಲ್ಲಿ ಬೆಳಕು ಚೆಲ್ಲಿದರು. ನಮ್ಮ ಊರಲ್ಲೇ ಇರತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ರವರು ಇವತ್ತಿನ ದಿನ ಬಹಳಷ್ಟು ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸಿಕೊಳ್ಳುತ್ತಾ ಶಿಕ್ಷಕ ನಡೆಯಬೇಕಾದಂತ ದಾರಿಯ ಬಗ್ಗೆ ಇವತ್ತ ಬೆಳಕನ್ನ ಹಿರಿಯರಾಗಿ ನಮ್ಮಂತ ಕಿರಿಯರಿಗೆ ಒಂದು ಅನುಭವದ ಮಾತುಗಳಿಗೆ ಸಾಕ್ಷಿಯಾಗಿದ್ದಾರೆ. ಇದರ ನಡುವೆ ನನಗೆ 9:15 ಗಂಟೆಗೆ ಮಾನ್ಯ ಸಂಸದರು ಹಾಗೆಯೇ ಅಗ್ರವರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಇವರೇ ಅರ್ಜೆಂಟ್ ಕೆಲಸ ಇರುವುದರಿಂದ ನಾವು ಇವತ್ತ ಬೇರೆ ಕಡೆ ಹೊರಟಿದ್ದೇವೆ. ನಮ್ಮ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಹಾಗೆ ನಮ್ಮ ಶುಭ ಸಂದೇಶವನ್ನು ಕೂಡ ನಮ್ಮವರೇ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗಕ್ಕೆ ಬೆಂಬಲಿಸುವುದರ ಜೊತೆಗೆ ಶುಭಾಶಯ ಪತ್ರವನ್ನು ಕೂಡ ಓದಬೇಕು ಆ ಒಂದು ಕಾರ್ಯಕ್ರಮದಲ್ಲಿ ಅಂತಂದು
ತಮ್ಮ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಇ ತುಕಾರಾಮ್ ಆಗಿರ್ತಕ್ಕಂಥ ನಾನು, ಹಾಗೆ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಮ್ ಮಾನ್ಯ ಶಾಸಕರಾಗಿರ್ತಕ್ಕಂಥ ನಾನು ಇಂದು ಗುರುಭವನದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸಣ್ಣೂರು ಶಿಕ್ಷಣದ ಪ್ರಶಸ್ತಿ ಸಮಾರಂಭ ನಡೆಯುತ್ತಿರುವುದು ಬಹಳಷ್ಟು ಸ್ವಾಗತಾರ್ಹ. ನೀವೆಲ್ಲರೂ ಕೂಡ ಸದಾಕಾಲ ಸಣ್ಣೂರಿನ ಶೈಕ್ಷಣಿಕ ಚಟುವಟಿಕೆಗೆ ರಚನಾತ್ಮಕ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ವಹಿಸಿದ್ದೀರಿ. ಸದಾಕಾಲ ನಿಮ್ಮ ಜೊತೆ ನಾವು ಇದ್ದೇವೆ. ಇದು ಅತಿ ಪ್ರಮುಖವಾದ ಕೆಲಸದ ನಿಮಿತ್ತ ಅನಿವಾರ್ಯವಾಗಿ ತಲುಪುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಈ ವಾರದ ಆರಾಧ್ಯ ದೇವರಾಗಿರತಕ್ಕಂಥ ಕುಮಾರಸ್ವಾಮಿಯ ಕೃಪಾ ಕಟಾಕ್ಷದಿಂದ ಯಶಸ್ವಿಯಾಗಿ ನಡೆಯಲಿ. ನಿಮ್ಮ ಸಂಘಟನೆ ಚುನಾಯಿತವಾಗಲಿ. ಸರ್ವ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಮ್ಮ ಜಯಂತಿ ಅಭಿನಂದನೆಗಳು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಅವ್ರಿಗೂ ಕೂಡ ಇವತ್ತಿನ ದಿನ ನಾನು ಇಲ್ಲೇ ಸಂಘಟನಾಕಾರರ ಪರವಾಗಿ ಮತ್ತೊಮ್ಮೆ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಸಿದ್ದರಾಜ್ ಅವರು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರು. ಅವ್ರನ್ನೂ ಕೂಡ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.